ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇದೀಗ ಪ್ರಮುಖವಾಗಿ SLC ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷಾ ಫಲಿತಾಂಶ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಸರ್, ರಿಸಲ್ಟ್ ಡೇಟ್ ಹೇಳಿ ಅಂತ ಕೇಳ್ತೀರಿ. ಏಪ್ರಿಲ್ ತಿಂಗಳ 24ನೇ ತಾರೀಕಿನಂದು ರಿಸಲ್ಟ್ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಆಗ್ತಾ ಇರುವಂತದ್ದಾಗಿರುತ್ತೆ ಸದ್ಯಕ್ಕಿರೋ ಮಾಹಿತಿಗಳ ಪ್ರಕಾರ. ಸೊ ಏಪ್ರಿಲ್ 24ನೇ ರಿಸಲ್ಟ್ ಆಗಿರೋ ಪ್ರಕಟ ಆಗ್ಬೋದು. ಆ ನಂತರದಲ್ಲಿ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಬೇಸ್ ಮೇಲೆ ರಿಸಲ್ಟ್ ಯಾವಾಗ ಪ್ರಕಟ ಆಗ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆ ಗೊಂದಲಗಳಿದಾವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಮಾಹಿತಿಗಳನ್ನ ನಂತರದಲ್ಲಿ ಇಲಾಖೆ ಕಡೆಯಿಂದ ಸದ್ಯಕ್ಕಿರುವಂತಹ ಮಾಹಿತಿಗಳು ಮತ್ತೆ ಯಾವ ದಿನದಂದು ರಿಸಲ್ಟ್ ಪ್ರಕಟ ಆಗ್ಬೋದು ಕಂಪ್ಲೀಟ್ ಆಗಿ ಮಾಹಿತಿ ನೋಡಿದ್ರೆ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೀವು ವೇಗವಾಗಿ ಮಾಹಿತಿನ ಸ್ಪಷ್ಟವಾಗಿ ನಿಖರವಾಗಿ ತಿಳ್ಕೊಬೇಕು ಅಂತಿದ್ರೆ ನೀವು ನೋಡ್ತಾ ಇರುವಂತದ್ದು ಕನ್ನಡವಾದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬರೋಣ. SSLC ವಿದ್ಯಾರ್ಥಿಗಳಿಗೆ ಒಂದು ಮಾರ್ಚ್ ತಿಂಗಳ 18ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 2ನೇ ತಾರೀಕಿನ ತನಕ ವಾರ್ಷಿಕ ಪರೀಕ್ಷೆ ಎಲ್ಲ ನಡೆದಿತ್ತು. ಸೊ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ದಿನಾಂಕ ಅಂತ ಸಂಭಾವ್ಯ ದಿನಾಂಕ ಅಂತ ಏಪ್ರಿಲ್ 24 ಅಂತ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಮಾಹಿತಿನ ಕೊಟ್ಟಿದ್ರು. ಅಂದ್ರೆ ಅಭ್ಯರ್ಥಿಗಳಿಗೆ ರಿಸಲ್ಟ್ ಅನ್ನ ಪ್ರಕಟ ಮಾಡುವಂತ ಗುರಿನ ಹೊಂದಿದೀವಿ ಅಂತ. ಸೊ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಮೌಲ್ಯಮಾಪನ ಕಾರ್ಯ ಎಲ್ಲ ಸಂಪೂರ್ಣವಾಗಿ ಈಗ ಕಂಪ್ಲೀಟ್ ಆಗಿದ್ರು ಕೂಡ ರಿಸಲ್ಟ್ ಏಪ್ರಿಲ್ 24ಕ್ಕೆ ಬರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಕಂಡು ಬರ್ತಾ ಇರುವಂತದ್ದಾಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಕೆಲವೊಂದು ಅಭ್ಯರ್ಥಿಗಳಿಗೆ ಗೊತ್ತಿರಬಹುದಾಗಿರುತ್ತೆ, ಇನ್ನು ಕೆಲವರು ಗೊತ್ತಿರೋದಿಲ್ಲ. ಜಸ್ಟ್ ಚಿಕ್ಕದಾಗಿ ಹೇಳ್ತೀನಿ, ಅಭ್ಯರ್ಥಿಗಳಿಗೆ ತೃತೀಯ ಭಾಷೆ ಅಥವಾ ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಗ್ರೇಡ್ ಅನ್ನ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯವರು ಅಥವಾ ಒಂದು ಶಿಕ್ಷಣ ಸಚಿವರು ಕೂಡ ಒಂದು ಪರೀಕ್ಷಾ ಸಂದರ್ಭದಲ್ಲಿ ಮಾಹಿತಿನ ಕೊಟ್ಟರು. ಸೊ ಒಂದು ಪರೀಕ್ಷೆಗೆ 2-3 ದಿನದ ಸಂದರ್ಭದಲ್ಲಿ ನಾವು ಗ್ರೇಡ್ ನ ಕೊಡ್ತೇವೆ ಒಂದು ತೃತೀಯ ಭಾಷೆಗೆ. ಇನ್ನು ಮುಂದೆ ಒಟ್ಟಾಗಿ ರಿಸಲ್ಟ್ ಏನಿದೆಲ್ಲ 625 ಬದಲಾಗಿ 525ಕ್ಕೆ ನಾವು ಪರಿಗಣಿಸ್ತೇವೆ ಅಂತಕ್ಕಂಥ ಮಾಹಿತಿನ ಕೊಟ್ಟರು. ಏಪ್ರಿಲ್ 10ನೇ ತಾರೀಕೆಲ್ಲ ಎಲ್ಲ ಒಂದು ಒಂದು ಏನು ರಾಜ್ಯಪತ್ರ ಎಲ್ಲ ಅಧಿಸೂಚನೆ ರೀತಿ ಎಲ್ಲ ಪ್ರಕಟಣೆ ಕೂಡ ಆಯಿತು. ಯಾವ ಒಂದು ಮಾರ್ಕ್ಸ್ ತಗೊಂಡ್ರೆ ಯಾವ ರೀತಿ ಗ್ರೇಡ್ ಕೊಡ್ತಾರೆ ಹಾಗೆ ಅಂತ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ನಿರಂತರವಾಗಿ ಎಲ್ಲ ಅಪ್ಡೇಟ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದೇವೆ. ಸೊ ನೋಡ್ತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಪ್ರಮುಖವಾಗಿ ಇವಾಗ ಒಂದು ಗ್ರೇಡ್ಗೆ ಸಂಬಂಧಪಟ್ಟಂತೆ ಗ್ರೇಡ್ ಬೇಡ, ಇವ ಒಂದು ಸಡನ್ ಆಗಿ ಹೇಳಿದ್ರೆ ಸರಿ ಬರಲ್ಲ ಹಾಗೆ ಏನೋ ರೀತಿ ಹೈಕೋರ್ಟ್ಗೆ ಕೂಡ ಅರ್ಜಿ ಹೋಯಿತು. ಆ ನಂತರ ಹೈಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿತ್ತು. ಮತ್ತೆ ಇನ್ನು ಕೆಲವರು ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ನ ಕಡೆಯಿಂದ ಗ್ರೇಡ್ನ ಮೊದಲಿಗೆ ಅಂಕವನ್ನು ಕೊಡಿ ಅಂತ ಹೇಳಿದ್ರು. ನಂತರದಲ್ಲಿ ಒಂದು ಅಂಕ ಕೊಡಬೇಕು ಅನ್ನೋದ ಕಾರಣಕ್ಕೆ ಒಂದು ಸರ್ಕಾರದ ಕಡೆಯಿಂದ ಮೇಲ್ಮನವಿ ಕೂಡ ಹೋಯಿತು ಅಂತ ಹೇಳ್ಬೋದಾಗಿರುತ್ತದೆ. ಅಥವಾ ಒಂದು ಅವರು ಮರುಪರಿಶೀಲನೆಗೆ ಸಂಬಂಧಪಟ್ಟಂತೆ ಅರ್ಜಿ ಕೂಡ ಹಾಕಿದ್ರು ಅಂತ ಹೇಳ್ಬೋದು. ಸೊ ಅದರ ಏಪ್ರಿಲ್ 21, 2026 ನಿನ್ನೆ ಒಂದು ಪ್ರಕಟಣೆ ಕೂಡ ಬಂದಿರುವಂತದ್ದಾಗಿರುತ್ತೆ. ಆದೇಶನ ಹೈಕೋರ್ಟ್ ಕಡೆಯಿಂದ ಕೊಟ್ಟಿರೋದಾಗಿರುತ್ತೆ. ನೀವು ಅಧಿಸೂಚನೆ 2025-26 ಏನು ಕೊಟ್ಟಿದ್ರಲ್ಲ, ಸೊ ಅದರಲ್ಲಿ ನೀವು ಗ್ರೇಡ್ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿರಲ್ಲ. ಆ ಒಂದು ರೀಸನ್ ಇಂದ ಆ ಒಂದು ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಕೊಟ್ಟಿದ್ರಲ್ಲ, ಫಲಿತಾಂಶ ಯಾವ ರೀತಿ ಕೊಡ್ತೀವಿ ಅಂತ ಆ ಪ್ರಕಾರನೇ ಫಾಲೋ ಮಾಡಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಬೇಕಿದ್ರೆ ಗ್ರೇಡ್ಗೆ ಸಂಬಂಧಪಟ್ಟಂತೆ ನೀವು ನಿಯಮಗಳನ್ನು ರೂಪಿಸಿ ಅದನ್ನ ಕಾರ್ಯರೂಪಕ್ಕೆ ತರಬಹುದಾಗಿರುತ್ತೆ ಅಂತ ಹೇಳಿರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಇದೀಗ ಒಂದು ಚರ್ಚೆಗಳಿರುವಂತದ್ದಾಗಿರುತ್ತೆ. ಮತ್ತೆ ಇವಾಗ ಆ ಒಂದು ರೀಸನ್ ಇಂದ ಸ್ವಲ್ಪ ರಿಸಲ್ಟ್ ತಡ ಆಗಬಹುದು. ಯಾಕಂದ್ರೆ ಒಂದು ಇಲಾಖೆ ಕಡೆಯಿಂದ ಗ್ರೇಡ್ಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಗಳನ್ನ ರೆಡಿ ಮಾಡ್ಕೊಂಡಿರುವಂತದ್ದಿರುತ್ತೆ ಅಂತ ಹೇಳ್ಬೋದು. ಸೊ ಅದೇ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟ ಕೆಲವೊಂದು ಚೇಂಜಸ್ ಆಗಿರ್ಬೋದು. ಇಲಾಖೆ ಕಡೆಯಿಂದ ಕೂಡ ಕೆಲವೊಂದು ಸಿದ್ಧತೆಗಳು ಇವಾಗ ಒಂದು ಮತ್ತೆ ಇವಾಗ ಸರ್ಕಾರದ ಕಡೆಯಿಂದ ಕೂಡ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಮೇಲ್ಮನವಿ ಹೋಗ್ಬೇಕಾ ಬೇಡವಾ ಹಾಗೆ ಅಂತ ಚರ್ಚೆಗಳು ಇರೋದಾಗಿರುತ್ತೆ. ಈ ರೀಸನ್ ಇಂದ ಏಪ್ರಿಲ್ 24ನೇ ತಾರೀಕು ರಿಸಲ್ಟ್ ಅಂತಕ್ಕಂಥದ್ದು ಸಾಧ್ಯತೆ ಇಲ್ಲ ಅಂತ ಕಡಿಮೆ ಕಂಡು ಬರ್ತಿರೋದಾಗಿರುತ್ತೆ. ಮತ್ತೆ ಶಿಕ್ಷಣ ಸಚಿವರು ಕೂಡ ಈ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡೋರ ಮುಖಾಂತರ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಏಪ್ರಿಲ್ 24ನೇ ತಾರೀಕಿನಂದು ಮಾಧ್ಯಮದವರು ಕೇಳಿದಂತ ಪಕ್ಷದಲ್ಲಿ ಸದ್ಯಕ್ಕೆ ಆ ಒಂದು ಕಷ್ಟ ಅನ್ನೋ ರೀತಿಯಲ್ಲಿ ಅವರು ರೆಸ್ಪಾಂಡ್ ಮಾಡೋಂಥದ್ದಾಗಿರುತ್ತೆ. ಸೊ ಅದು ಬರೋದಿಲ್ಲ ಅಂತ ಏನೂ ಮೆನ್ಷನ್ ಮಾಡಿಲ್ಲ, ಅವರು ರಿಸಲ್ಟ್ ಡೇಟ್ ಬಗ್ಗೆ ಏನೂ ಹೇಳಿಲ್ಲ. ಬಟ್ ಆದರೆ ಅದೊಂದು ಕಷ್ಟಪಟ್ಟು ಏನು ತುಂಬಾ ತಡ ಆಗ್ಲಿಕ್ಕಿಲ್ಲ, ಒಂದೆರಡು ದಿನದಲ್ಲಿ ರಿಸಲ್ಟ್ ಅನ್ನ ಪ್ರಕಟ ಮಾಡ್ತೇವೆ, ತುಂಬಾ ತಡ ಏನು ಆಗ್ಲಿಕ್ಕಿಲ್ಲ. ಮಕ್ಕಳು ಯಾರು ಕೂಡ ಒಂದು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ರಿಸಲ್ಟ್ ಒಂದೆರಡು ದಿನದಲ್ಲಿ ತಡ ಆಗ್ಬೋದಾಗಿರುತ್ತೆ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಸದ್ಯಕ್ಕಿರೋ ಮಾಹಿತಿಗಳ ಪ್ರಕಾರ ತಿಳಿಸುವಂತಂದರೆ ಏಪ್ರಿಲ್ ತಿಂಗಳ ಒಂದು 25 ಅಥವಾ 27ನೇ ತಾರೀಕಿನ ದಿನಗಳಂದು ರಿಸಲ್ಟ್ ಪ್ರಕಟ ಆಗುವ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದಾಗಿರುತ್ತೆ. ಸೊ ಒಂದೆರಡು ದಿನ ತಡ ಅಂತ ಅವರು ಹೇಳಿರೋದ್ರಿಂದ ಈ ಒಂದು ದಿನಗಳಲ್ಲಿ ರಿಸಲ್ಟ್ ಪ್ರಕಟ ಆಗುವ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ಕನ್ನಡ ವೇದಿಕೆ ಚಾನಲ್ ನಿಮಗೆ ಮಾಹಿತಿ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್.